ವ್ಯಕ್ತಿಯು ದುಃಖಿಯು, ಇನ್ನೊಬ್ಬ ವ್ಯಕ್ತಿಯು ಸುಖಿಯು ಯಾಕಾಗಿರ್ತಾನೆ? ಮತ್ತೋರ್ವ ವ್ಯಕ್ತಿ ಸುಖಿ ಸಮೃದ್ಧಿಯಿಂದ ಇದ್ದರೆ ಅದೇ ವೇಳೆ ಇನ್ನೊಬ್ಬ ವ್ಯಕ್ತಿ ದುಃಖಿ ಬಡವನಾಗಿರ್ತಾನೆ ಯಾಕೆ? ಒಬ್ಬ ವ್ಯಕ್ತಿ ಭಯಭೀತ ಒತ್ತಡದಿಂದ ಇದ್ದರೆ ಅದೇ ಮತ್ತೋರ್ವ ವ್ಯಕ್ತಿ ತುಂಬ ಆತ್ಮವಿಶ್ವಾಸ ನಂಬಿಕೆಯಿಂದ ಇರ್ತಾನೆ ಯಾಕೆ? ಒಬ್ಬ ವ್ಯಕ್ತಿ ಒಳ್ಳೆ ಭವ್ಯವಾದ ಬಂಗ್ಲೆಯಲ್ಲಿ ವಾಸಿಸ್ತಾ ಇದ್ದರೆ ಮತ್ತೋರ್ವ ವ್ಯಕ್ತಿ ತನ್ನ ಚಿಕ್ಕದಾದ ಗುಡಿಸಲಲ್ಲಿ ವಾಸಿಸ್ತಿರ್ತಾನೆ ಯಾಕೆ? ಒಬ್ಬ ವ್ಯಕ್ತಿ ಸಫಲನಾದರೆ ಮತ್ತೊಬ್ಬ ವ್ಯಕ್ತಿ ವಿಫಲನಾಗಿರ್ತಾನೆ ಯಾಕೆ? ಒಬ್ಬ ವ್ಯಕ್ತಿ ತನ್ನ ಅಸಾಧ್ಯವಾದಂತಹ ರೋಗದಿಂದ ಗುಣಮುಖನಾದರೆ ಮತ್ತೋರ್ವ ವ್ಯಕ್ತಿ ಗುಣಮುಖನಾಗಲ್ಲ ಯಾಕೆ? ಒಬ್ಬ ವ್ಯಕ್ತಿ ತನ್ನ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಜೀನಿಯಸ್ ಇದ್ದಾಗ ಮತ್ತೋರ್ವ ವ್ಯಕ್ತಿ ಜೀವನದುದ್ದಕ್ಕೂ ದುಡಿದರೂ ಕೂಡ ಕೊಂಚವೂ ಗಳಿಸುವುದಿಲ್ಲ ಯಾಕೆ? ಇದೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಸಿಗುತ್ತಾ? ಖಂಡಿತ ಸಿಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಮಾತಾಡದೇ ಇರ್ತೀನಾ? ಓಕೆ, ನಮಸ್ಕಾರ. ವೆಲ್ಕಮ್ ಟು ಫೇಮಸ್ ಮೋಟಿವೇಟರ್ ಚಾನಲ್. ನಾನು ನಿಮ್ಮ ಯಶೋಧ RY. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಮಹಾರಹಸ್ಯ ಅಂದರೆ ಏನು, ಈ ಮಹಾರಹಸ್ಯ ಎಲ್ಲಿರುತ್ತೆ, ಇದನ್ನು ಕಂಡುಕೊಳ್ಳೋ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗಾದರೆ ರಹಸ್ಯದ ಬಗ್ಗೆ ಮಾತಾಡ್ತಾ ಹೋಗೋಣವಾ ಸ್ನೇಹಿತರೆ? ಸೊ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ವಿಡಿಯೋ ಪೂರ್ತಿಯಾಗಿ ನೋಡಿಲ್ಲ ಅಂತ ಅಂದರೆ ನಿಮಗೆ ಟಾಪಿಕ್ ಅರ್ಥ ಆಗಲ್ಲ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್. ಸೊ ಈ ಮಹಾರಹಸ್ಯ, ಈ ಅನಾದಿಯಿಂದ ಬಂದಂತಹ ಈ ಮಹಾರಹಸ್ಯ ಅಂತ ಯಾರಾದರೂ ಒಮ್ಮೆ ನಿಮ್ಮನ್ನು ಬಂದು ಕೇಳಿದ್ರೆ ನೀವೇನಂತ ಹೇಳ್ತೀರಾ ಸ್ನೇಹಿತರೆ? ಅದು ಏನು ಒಂದು ಕಪ್ಪು ರಂಧ್ರವೇ? ಅದು ಒಂದು ಏನು ವಸ್ತುವೇ? ಅದು ಒಂದು ಪರಮಾಣು ಶಕ್ತಿಯೇ? ಯಾವುದೂ ಅಲ್ಲ. ಹಾಗಾದರೆ ಈ ಮಹಾರಹಸ್ಯ ಅಂದರೆ ಏನು? ಈ ಮಹಾರಹಸ್ಯ ಎಲ್ಲಿರುತ್ತೆ? ಇದನ್ನು ಕಂಡುಕೊಳ್ಳೋ ಬಗೆ ಹೇಗೆ? ಕಂಡುಕೊಂಡು ಇದನ್ನು ಕಾರ್ಯರೂಪಕ್ಕೆ ಹೇಗೆ ತರೋದು? ಹಾಗಾದರೆ ತಿಳ್ಕೊಳ್ಳೋಣವಾ ಸ್ನೇಹಿತರೆ? ಈ ಮಹಾರಹಸ್ಯ, ಇದಕ್ಕೆ ಉತ್ತರ ತುಂಬ ಅಸಾಧಾರಣವಾಗಿ ಸರಳವಾಗಿದೆ ಸ್ನೇಹಿತರೆ. ಇದು ನಿಮ್ಮ ನಿಮ್ಮೊಳಗೆ ಇರ್ತಕ್ಕಂಥ ಸದೃಢ ಶಕ್ತಿ ಇರ್ತಕ್ಕಂಥ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿರುತ್ತೆ ಸ್ನೇಹಿತರೆ. ಇದನ್ನು ಕೆಲವೇ ಮಂದಿ ಅಷ್ಟೇ ಕಂಡಿರ್ತಾರೆ, ಇನ್ನು ಕುಡಿದವರು ಅದರ ಬಗ್ಗೆ ಅನ್ವೇಷಣೆ ಮಾಡಿರಲ್ಲ. ಸೊ ಈ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಹುದುಗಿರ್ತಕ್ಕಂತಹ ಒಮ್ಮೆ ಆ ಶಕ್ತಿಯನ್ನು ನೀವು ಭೇಟಿ ಮಾಡಿ ನೋಡಿ ಸ್ನೇಹಿತರೆ. ಸಂಪರ್ಕ ಮಾಡಿ ಸ್ನೇಹಿತರೆ. ಒಮ್ಮೆ ಆ ಶಕ್ತಿಯನ್ನೊಮ್ಮೆ ನೀವು ಹೊರಗೆಳೆಯಲು ಪ್ರಯತ್ನ ಪಟ್ಟರೆ, ಅಕಸ್ಮಾತ್ ಏನಾದರೂ ನೀವು ಒಂದು ಹೊರಗೆ ಎಳೆದ್ರಿ, ಶಕ್ತರಾದರೆ ಅಂದರೆ ನಿಮ್ಮ ಬದುಕನ್ನು ಹೆಚ್ಚು ಅಪಾರವಾದ ಬಲವನ್ನು, ಹೆಚ್ಚು ಸಂಪತ್ತನ್ನು, ಒಳ್ಳೆಯ ಆರೋಗ್ಯವನ್ನು ಅದರಿಂದ ಸೆಳೆದುಕೊಳ್ತಕ್ಕಂತಹ ಸಾಧ್ಯ ಇದೆ ಸ್ನೇಹಿತರೆ. ಅದಕ್ಕೆ ಅಂಥ ಶಕ್ತಿ, ಅಂಥ ಪವರ್ ಇದೆ ಸ್ನೇಹಿತರೆ. ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಈ ಶಕ್ತಿಯನ್ನು ನೀವು ಸಂಪಾದಿಸುವ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಯಾಕಂದರೆ ಆಲ್ರೆಡಿ ಇದನ್ನು ನೀವು ಹೊಂದಿರ್ತೀರ. ಅದನ್ನು ತಿಳ್ಕೊಳ್ಳೋ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಜೀವನದ ಎಲ್ಲ ನಿಟ್ಟಿನಲ್ಲೂ ಕೂಡ ಇದನ್ನು ಒಂದು ಶಕ್ತಿನ, ಸಬ್ಕಾನ್ಷಿಯಸ್ ಮೈಂಡನ್ನು ಒಂದು ಶಕ್ತಿನ ಹೇಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಿಮ್ಮ ಒಳ್ಳೆ ಯಶಸ್ವಿ ಮನುಷ್ಯರಾಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಒಂದು ಉಕ್ಕಿನ ತುಂಡನ್ನು ನೀವು ಬಿಸಿ ಮಾಡಿದ್ರೆ ಅದು ಏನಾಗುತ್ತೆ ಸ್ನೇಹಿತರೆ? ಹಿಗ್ಗುತ್ತೆ. ನೀವು ಎಲ್ಲೇ ಇರಿ, ಯಾವುದೇ ಜಾಗದಲ್ಲಿರಿ, ಯಾವುದೇ ಸನ್ನಿವೇಶದಲ್ಲಿರಿ, ಥಾಯ್ಲ್ಯಾಂಡ್ ಇರಿ, ಚೆನ್ನೈ ಇರಿ, ಇಂಗ್ಲೆಂಡ್ ಇರಿ, ಇಂಡಿಯಾ ಇರಿ, ಎಲ್ಲೇ ಇರಿ, ಅದ್ರ ಗುಣನ ಬಿಡುತ್ತಾ? ಅದು ಖಂಡಿತ ಬಿಡೋಲ್ಲ. ಅದು ಹಿಗ್ಗುತ್ತೆ. ಒಂದು ದ್ರವ್ಯವನ್ನು ನೀವು ಬಿಸಿ ಮಾಡಿದಾಗ ಅದು ಹಿಗ್ಗುತ್ತೆ. ಸೊ ಅದ್ರ ಗುಣ ಅದು ಸಾರ್ವತ್ರಿಕ ಸತ್ಯ ಸ್ನೇಹಿತರೆ ಅದು. ಸೊ ನಿಮ್ಮ ಮನಸ್ಸು, ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಶಕ್ತಿ ಒಂದು ಸಂಯಮ, ಒಂದು ನಿಯಮ ಆಗಿರುತ್ತೆ ಸ್ನೇಹಿತರೆ. ಅದು ಒಂದು ಸಿದ್ಧಾಂತ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಇದೆಯಲ್ಲ, ಅದು ನಿಮ್ಮ ಸಿದ್ಧಾಂತ. ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ನಿಮ್ಮ ಶಕ್ತಿ, ನಿಮ್ಮ ಯೋಚನೆಯ ಪ್ರಕಾರ, ನಿಮ್ಮ ಯೋಚನೆಯಂತೆ ಅದು ನಿಮ್ಮ ನಂಬಿಕೆಯ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇರುತ್ತೆ ಸ್ನೇಹಿತರೆ. ನಂಬಿಕೆ ಅಂದರೆ ನೀವು ಏನನ್ನ ಯೋಚನೆ ಮಾಡ್ತಿರ್ತೀರಾ ಅದೇ ನಂಬಿಕೆ. ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿರ್ತೀರಾ ಅದೇ ನಂಬಿಕೆ. ನಂಬಲೇಬೇಕು, ಅದೇ ನಂಬಿಕೆ ಸಾಧ್ಯ. ಸೊ
ಆ ನಂಬಿಕೆ ಏನಂತ ಅಂದರೆ ನೀವೇನು ಯೋಚನೆ ಮಾಡ್ತಿರ್ತಾರಲ್ವಾ, ಸೊ ಅದೇ. ಸೊ ಈ ಕೆಲವೊಂದು ತಂತ್ರಗಳ ಮುಖಾಂತರ, ಕೆಲವೊಂದು ವಿಧಾನಗಳ ಮುಖಾಂತರ ನೀವೊಂದು ಸಬ್ಕಾನ್ಸಿಯಸ್ ಮೈಂಡನ್ನು ವೀಕ್ನೆಸ್ ಕಂಡುಹಿಡ್ಕೊಂಡು ನಿಮ್ಮ ಒಳ್ಳೆ ಜೀವನದ ಯಶಸ್ವಿ ಮನುಷ್ಯರಾಗಲು ಸಾಧ್ಯ ಆಗ್ತೀರಾ ಸ್ನೇಹಿತರೆ. ನಿಮಗೆ ಬೇಕಾದಂತೆಲ್ಲ, ನಿಮಗೆ ಅವಶ್ಯಕತೆ ಇರ್ತಕ್ಕಂತಹ ಜ್ಞಾನ, ತಿಳುವಳಿಕೆಯನ್ನು ಅದು ಕರಗತ ಮಾಡಬಲ್ಲದು. ನಿಮ್ಮ ಭರವಸೆಗಳನ್ನೆಲ್ಲ, ಕನಸುಗಳನ್ನೆಲ್ಲ ಸಾಕಾರಗೊಳಿಸಲು ಇದಕ್ಕೆ ಒಂದು ಒಳ್ಳೆ ಹೊಸ ಪ್ರೇರಿತವಾದಂತಹ ಶಕ್ತಿಯನ್ನು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನೀಡುತ್ತೆ ಸ್ನೇಹಿತರೆ. ನಿಮ್ಮ ಬದುಕನ್ನು ಉದಾತ್ತವಾಗಿ, ಮಹತ್ವವಾಗಿ, ಇನ್ನು ಸಮೃದ್ಧಿಯಾಗಿಸಲು ನೀವು ಹಿಂದೆ ಡಿಸೈಡ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ವಿಧಾನಗಳನ್ನು ತಿಳ್ಕೊಂಡು ಒಂದು ಒಳ್ಳೆ ಯಶಸ್ವಿ ಮನುಷ್ಯರಾಗಬೇಕಂತ ಅಂದರೆ ಈ ಸಬ್ಕಾನ್ಸಿಯಸ್ ಮೈಂಡಿನ ಶಕ್ತಿಯನ್ನು ನೀವು ಒಮ್ಮೆ ನಾನು ತಿಳಿದುಕೊಳ್ಳೇಬೇಕಂತ ಡಿಸೈಡ್ ಮಾಡಿ, ನಾಳೆನೇ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಈ ತಂತ್ರಗಳು ಹೇಗೆ, ಈ ವಿಧಾನಗಳು ಹೇಗೆ, ಈ ಸಬ್ಕಾನ್ಸಿಯಸ್ ಮೈಂಡ್ನಲ್ಲಿ ಕೆಲವೊಂದು ವಿಧಾನಗಳನ್ನು ನಾವು ಕಂಡುಹಿಡ್ಕೊಂಡು ಜೀವನದಲ್ಲಿ ಹೇಗೆ ಒಂದು ಸಕ್ಸಸ್ಫುಲ್ ಮ್ಯಾನ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.